ವೆಲ್ಕಮ್ ಟು ಮೈ ಚಾನಲ್. ಜಾತಕ ಸುಳ್ಳು ನಿಜವೋ ಕೊಡ್ತೀನಿ. ನೆಲದ ಮೇಲೆ ಚೆಲ್ಲಿದ ಕಾಫಿ ಇನ್ನೂ ಆರಿರಲಿಲ್ಲ. ಸತ್ಯ ಗಾಜಿನ ಚೂರುಗಳ ಮಧ್ಯೆ ಸ್ತಂಭವಾಗಿ ನಿಂತಿದ್ದಳು. ಶಾರದಾಂಬನ ಕೈಯಲ್ಲಿದ್ದ ಹಳದಿ ಲಗೋಟಿ ಮನೆಯಲ್ಲಿ ಬಾಂಬ್ ಬಿದ್ದ ಹಾಗೆ ಕಾಣಿತು. ಜೋಯಿಸರು ಏನು ಹೇಳಿದ್ರು ಚಿಕ್ಕಮ್ಮ? ಕರ್ಣನ ದನಿ ತಣ್ಣಗಿದ್ದು, ಅಂದರೆ ಕಣ್ಣಲ್ಲಿ ಬೆಂಕಿ ಇತ್ತು. ಶಾರದಾಂಬ ಲಗೋಟಿ ಬಿಡಿಸಿದರು. ಮದುವೆ ಮುಂಚೆ ನೋಡಿದಾಗಲೇ ಹೇಳಿದರು ಕಣೋ, ಈ ಹುಡುಗಿ ಜಾತಕದಲ್ಲಿ ಕುಜದೋಷ, ಗಂಡನಿಗೆ ಗಂಡಾಂತರ. ಅದಕ್ಕೆ ಅಕ್ಕ ಮೊದಲು ಒಪ್ಪಿರಲಿಲ್ಲ. ನೀನೇ ಹಠ ಮಾಡಿ ತಾಳಿ ಕಟ್ಟಿದ್ದು. ಕಮಲಮ್ಮ ತಲೆ ತಗ್ಗಿಸಿ ಕೂತರು. ತಪ್ಪು ಮಾಡಿದ ಮಗುವಿನ ಹಾಗೆ. ನಾನು ಮಗನ ಒಳ್ಳೆಯದಕ್ಕೆ ಸುಮ್ಮನಾಗಿದ್ದೆ ಕಣೆ. ಅಂದ್ರೆ ಈಗ ನೋಡು ಮನೆಯಲ್ಲಿ ನೆಮ್ಮದಿನೇ ಇಲ್ಲ. ದಿನ ಜಗಳ ಕೋಪ ಇದ್ದೇ ತಾನೇ. ಜಾತಕ ಫಲ ಸತ್ಯಳಿಗೆ ಉಸಿರು ಕಟ್ಟಿದ ಹಾಗೆ ಆಯಿತು. 8 ತಿಂಗಳ ಅಮಾವಾಸ್ಯೆಗೆ ಈಗ ಜಾತಕದ ಮುದ್ರೆ ಕೂಡ ಬಿತ್ತು. ಅಂದ್ರೆ ಅತ್ತೆ, ನಾನು ಮಾತು ಗಂಟಲಲ್ಲೇ ಸಿಕ್ಕಿ ಹಾಕಿಕೊಂಡಿತ್ತು. ಕರ್ಣ ಒಂದು ಹೆಜ್ಜೆ ಮುಂದೆ ಬಂದು ಶಾರದಾಂಬನ ಕೈಯಿದ್ದ ಲಗೋಟಿ ಕಿತ್ತುಕೊಂಡು ಒಳಗಿನ ಪೇಪರ್ ಹೊರಗೆ ತೆಗೆದು ಎಲ್ಲರನ್ನೂ ಉಸಿರು ಬಿಗಿ ಹಿಡಿದು ನೋಡಿದರು. ಕರ್ಣ ಜಾತಕ ಓದೋಕೆ ಶುರು ಮಾಡಿದ. ಆಮೇಲೆ ಜೋರಾಗಿ ನಗ್ತ. ಆ ನಗುವಿನಲ್ಲಿ ಕೋಪ ಇತ್ತು, ವ್ಯಂಗ್ಯ ಇತ್ತು. ಚಿಕ್ಕಮ್ಮ, ಇಂತಹ ಯಾರು ಬರೆಸಿದರು? ಶಾರದಾಂಬ ಗಾಬರಿಯಾದ್ರು. ಯಾರು ಅಂದ್ರೆ ನಮ್ಮ ಊರಿನ ಶಾಸ್ತ್ರಿ ಗೋವಿಂದಾಚಾರ್ಯರು. ಸುಳ್ಳು. ಕರ್ಣ ಜಾತಕದಲ್ಲಿ ಎಲ್ಲರ ಮುಂದೆ ಹಿಡಿದು, ಇದು ಸತ್ಯಳ ಜಾತಕ ಅಲ್ಲ. ಹುಟ್ಟಿದ ದಿನಾಂಕ ನೋಡಿ 1999, ಅಂದರೆ ಇದು ಸತ್ಯ ಹುಟ್ಟಿದ್ದು 1997ರಲ್ಲಿ. ಹೆಸರು ಕೂಡ ಸತ್ಯಭಾಮ ಅಂತ ಇದೆ. ಇವಳ ಹೆಸರು ಸತ್ಯಪ್ರಿಯಾ. ಹಾಲ್ನಲ್ಲಿ ಸ್ಫೋಟ ಆದ ಹಾಗೆ ಆಯ್ತು. ಕಮಲಮ್ಮ ದಿಗ್ಭ್ರಾಂತರಾಗಿ ಎದ್ದು ನಿಂತು. ಶಾರದಾಂಬನ ಮುಖ ಪೇಪರ್ ಹಾಗೆ ಬಿಳುಪಾಯಿತು. ಅಮ್ಮ, ನಿಮಗೆ ಗೊತ್ತಿಲ್ಲ. ಇದು ಕರ್ಣನ ತಾಯಿಯ ಕಡೆ ತಿರುಗಿ ಕಣ್ಣಲ್ಲಿ ನೀರು ತುಂಬಿತು. ಅದು ಹೆಂಡತಿಯ ಕೈಗೆ ಸುಳ್ಳು ಜಾತಕ ಮಾಡಿಸಿ ತನ್ನ ಮನಸ್ಸನ್ನು ಕೆಡಿಸೋಕೆ ನೋಡಿದರು. ಕಮಲಮ್ಮ ಕುಸಿದು ಸೋಫಾ ಮೇಲೆ ಕೂತರು. ನಾನು ಬರೀ ನಿನ್ನ ಒಳ್ಳೆಯತನಕ್ಕೆ ಕಣೋ, ಶಾರದಾ ಹೇಳಿದರು. ಒಂದು ಹೆದರಿಕೆ ಹುಟ್ಟಿಸಿದೆ. ನೀನು ನನ್ನ ಮಾತು ಕೇಳ್ತೀಯಾ ಅಂತ. ನಿನ್ನನ್ನು ಕಳ್ಕೊತೀನಿ ಅನ್ನೋ ಭಯ ಕಣೋ ಸತ್ಯ. ಇದೆಲ್ಲ ಕೇಳಿ ಕಲ್ಲು ಬೆಂಕಿ ಅಂದ್ರು. 8 ತಿಂಗಳು ತನ್ನ ತಪ್ಪು ಏನು ಅಂತ ತಿಳಿಯದೆ ಒದ್ದಾಡ್ತಿದ್ದಳು. ಈಗ ಗೊತ್ತಾಯ್ತು. ತಪ್ಪು ನನ್ನದಲ್ಲ, ನನ್ನ ಹಣೆಬರಹದಲ್ಲೂ ಅಲ್ಲ. ಇದೆಲ್ಲ ಪ್ಲ್ಯಾನ್. ಅವಳು ನಿಧಾನವಾಗಿ ಕರ್ಣನ ಪಕ್ಕ ಬಂದು ನಿಂತಳು. ಈ ಸಲ ತಲೆ ತಗ್ಗಿಸಲಿಲ್ಲ. ಅತ್ತೆ, ತನ್ನ ಜಾತಕದಲ್ಲಿ ದೋಷ ಇಲ್ಲ ಅಂದ್ರೆ ನಿಮ್ಮ ಮನಸ್ಸಿನಲ್ಲಿ ನನ್ನ ಬಗ್ಗೆ ಇರೋ ದ್ವೇಷವೇ ದೊಡ್ಡದು ದೋಷ. ಕರ್ಣ ಸತ್ಯಳ ಕೈ ಗಟ್ಟಿಯಾಗಿ ಹಿಡಿದು, ಅಮ್ಮ, ಚಿಕ್ಕಮ್ಮ, ಇದು ಸಾಕು. ಇವತ್ತು ನಾನು ಒಂದು ನಿರ್ಧಾರ ಮಾಡಿದ್ದೇನೆ. ಜಾತಕ, ಮೂಢನಂಬಿಕೆ, ಸಮಾಜ ಏನೇ ಅಂದರೂ ನಂಗೆ ಬೇಕಾದರೂ ಸತ್ಯ ಮಾತ್ರ. ಅವಳ ಜೊತೆ ನಾನು ಮನೆಯಲ್ಲೇ ಇರ್ತೀನಿ. ನಿನಗೆ ಇಷ್ಟ ಇದ್ರೆ ಇರಿ, ಇಲ್ಲ ಅಂದ್ರೆ ನಾನು ಇಲ್ಲಿ. ಕಮಲ ಜೋರಾಗಿ ಹತ್ತರು. ನನ್ನ ಬಿಟ್ಟು ಹೋಗ್ತೀಯಾ ಕರ್ಣ? ಇಲ್ಲ ಅಮ್ಮ. ಅಂದ್ರೆ ಇನ್ನು ಮೇಲೆ ಈ ಮನೆಯಲ್ಲಿ ಸತ್ಯಳಿಗೆ ಆಗಿರೋ ಅನ್ಯಾಯವೇ ನೋಡಿಕೊಂಡು ಸುಮ್ಮನಿರಲಿಲ್ಲ. ಅವಳು ಈ ಮನೆಯಲ್ಲಿ ಮಹಾಲಕ್ಷ್ಮಿ. ಅವಳಿಗೆ ಕೊಡಬೇಕಾದ ಗೌರವ ಕೊಡಿ. ಇಲ್ಲ ಅಂದ್ರೆ ನಾನು ಬೇರೆ ಮನೆಗೆ ಮಾಡ್ಕೋತೀನಿ. ಶಾರದಾಂಬ ಮೆಲ್ಲಗೆ ಎದ್ದು ಹೊರಟರು. ಪಂಚಾಯ್ತಿ ಮಾಡೋಕೆ ಬಂದವರು ತಾನೇ ಪಂಚಾಯ್ತಿ ಆಗಿ ಹೋದರು. ಕಮಲಮ್ಮ ಒಬ್ಬಂಟಿಯಾಗಿ ಅಳುತ್ತಾ ಕೂತರು. 28 ವರ್ಷ ಸಾಕಿದ ಮಗ ಇವತ್ತು ಹೆಂಡತಿಗೋಸ್ಕರ ಮನೆ ಬಿಡ್ತೀನಿ ಅಂತಿದ್ದಾನೆ. ಕರ್ಣ ಸತ್ಯಳ ರೂಮಿಗೆ ಕರ್ಕೊಂಡು ಹೋದ. ಹೆದರಿದ್ದ. ಸತ್ಯ ತಲೆ ಅಲ್ಲಾಡಿಸಿ, ಇಲ್ಲ, ನೀನು ಜೊತೆ ಇದ್ದಾಗ ಯಾವ ಜಾತಕವೂ ನನ್ನನ್ನು ಮುಟ್ಟಲ್ಲ. ಹೊರಗೆ ಮತ್ತೆ ಮಳೆ ಶುರು ಆಯ್ತು. ಅಂದ್ರೆ ಈ ಸಲ ಮನೆ ಒಳಗಿನ ಕೊಳೆ ಎಲ್ಲ ತೊಳೆಯೋದು